ಪಹಲ್ಗಾಮ್ ದಾಳಿಯಲ್ಲಿ ಮಹಾರಾಷ್ಟ್ರದ 6 ಮಂದಿ ಸಾವನ್ನಪ್ಪಿದ್ದಾರೆ. ಮೃತರ ಕುಟುಂಬಗಳಿಗೆ ಸರ್ಕಾರಿ ನೌಕರಿಯನ್ನ ಘೋಷಿಸಿದೆ ಮಹಾರಾಷ್ಟ್ರ ಸರ್ಕಾರ. ಪಹಲ್ಗಾಮ್ ದಾಳಿಯಲ್ಲಿ ಮಹಾರಾಷ್ಟ್ರದ 6 ಮಂದಿ ಸಾವನ್ನಪ್ಪಿರೋದು ಪ್ರವಾಸಕ್ಕೆ ಅಂತ ಬಂದಂತವರು. ಹೀಗಾಗಿ ಮೃತರ ಕುಟುಂಬಗಳಿಗೆ ಮಹಾರಾಷ್ಟ್ರ ಸರ್ಕಾರ ಸರ್ಕಾರಿ ನೌಕರಿಯನ್ನ ಘೋಷಣೆ ಮಾಡಿದೆ. 50 ಲಕ್ಷ ಪರಿಹಾರ, ಕುಟುಂಬದಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿಯನ್ನ ಕೊಡ್ತೀವಿ ಅಂತ ಮಹಾರಾಷ್ಟ್ರದ ಸರ್ಕಾರ ಘೋಷಣೆ ಮಾಡಿರೋದು. ಮಹಾರಾಷ್ಟ್ರದ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಮಹತ್ವದ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸಭೆಯ ಬಳಿಕ ಸಿಎಂ ದೇವೇಂದ್ರ ಫಡ್ನವೀಸ್ ಅವರು ಘೋಷಣೆ ಮಾಡಿದ್ದಾರೆ. ಮಹಾರಾಷ್ಟ್ರದ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ. ಏನು ಪರಿಹಾರ ಕೊಡಬಹುದು, ಮೃತ ಕುಟುಂಬಸ್ಥರಿಗೆ ಹೇಗೆ ಸಾಂತ್ವನ ಹೇಳಬಹುದು ಅಂತ ಸಿಎಂ ದೇವೇಂದ್ರ ಫಡ್ನವೀಸ್ ಅವರು ಈಗಾಗಲೇ ನಿರ್ಧಾರ ಘೋಷಣೆ ಮಾಡಿದ್ದಾರೆ. ಮೃತ ಕುಟುಂಬಸ್ಥರಿಗೆ ಪರಿಹಾರ, ಅದರ ಜೊತೆಗೆ ಅವರ ಕುಟುಂಬದಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿಯನ್ನ ಕೊಡಬೇಕು ಅಂತ ಘೋಷಣೆ ಮಾಡಿರೋದು. ಮೃತ ಕುಟುಂಬಸ್ಥರಿಗೆ 50 ಲಕ್ಷ ಪರಿಹಾರವನ್ನು ಕೊಡಲಾಗುತ್ತೆ. ಅವರ ಕುಟುಂಬದಲ್ಲಿ ಒಬ್ಬರಿಗೆ ಸರ್ಕಾರಿ ಉದ್ಯೋಗವನ್ನು ಕೊಡಲಾಗುತ್ತೆ. ಮಹಾರಾಷ್ಟ್ರದಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಂಡಿರೋದು. ಪಹಲ್ಗಾಮ್ಗೆ ಮಹಾರಾಷ್ಟ್ರದಿಂದ ಅಲ್ಲಿನ ನಿವಾಸಿಗಳೇನಿದ್ದಾರೆ ಪ್ರವಾಸಕ್ಕೆ ಅಂತ ಹೋಗಿದ್ರಲ್ಲ, ಅವರು ಮೃತಪಟ್ಟಿದ್ದಾರೆ. ಆ 6 ಕುಟುಂಬಕ್ಕೂ ಈಗ ಈ ಒಂದು ಪರಿಹಾರ ಕೊಡೋದಕ್ಕೆ ಘೋಷಣೆ ಆಗಿದೆ.